ಅತ್ಯುದ್ರಿಕ್ತ ವಿದೋಷಸ್ಸುತ ಮಹಾಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲದ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಕಾಂತ ಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ. ಇನ್ಯಾವುದಾಗಿತ್ತೀಗ? 305. ಅದೆಲ್ಲ ಮುಗಿತು. ಎಲ್ಲೂ ಕೂಡ ಏನ್ ಮಾಡಾಗಿಲ್ಲ. ಅಚೇತನ ಮಯೋಗ್ಯ ಅಂತ ತಿಳಿಸ್ಬಿಟ್ಟು ಚೇತನ ತಾರತಮ್ಯ ಹೇಳ್ತಾರೆ. ಅಚೇತನ ಅಂಬೋದು ಚೇತನ ಇಲ್ಲದೆ ಹೋದ್ರೆ ಫಂಕ್ಷನ್ ಮಾಡೋದಿಲ್ಲ. ಚೇತನಗಳು ಮೇಲಿರೋ ಫಂಕ್ಷನ್ ಮಾಡೋದಿಲ್ಲ. ದೇವರವರು ಯಾರು ಫಂಕ್ಷನ್ ಮಾಡೋದಿಲ್ಲ. ಎಲ್ಲ ಹೇಳ್ತಾ ಬರ್ತಾರೆ. ದೇವಾಹ ಮತ್ತು ಆಫೀಸರ್ ಇಲ್ಲ, ಹುಡಿದವರು ಚೇತನರೇ, ಏನೋ ಮಾಡಾಗಿಲ್ಲ. ಅವರು ಬೇನ್ ಪರ್ಸನ್ ಬರಬೇಕು. ಆಫೀಸೇ ರಜಾ, ಯಾರೂ ಇಲ್ಲ, ಬರೀ ಆಫೀಸ್ ಬಿಲ್ಡಿಂಗ್ ಅಷ್ಟೇ. ಅಚೇತನ. ಇಲ್ಲಿ ಉಳಿದವ್ರು ಇದ್ರು ಕೂಡ, ಸ್ಟಾಫ್ ಇದ್ರು ಕೂಡ ಏನಿಲ್ಲ, ಚೀಫ್ ಇಲ್ಲ. ಸ್ಟಾಫ್ ಇದ್ದಾರೆ, ಚೀಫ್ ಇಲ್ಲ. ಅವರು ಕೆಲಸ ಮಾಡಕ್ ಬರೋದಿಲ್ಲ. ಚೀಫ್ ಇದ್ರಾಗ ಉಳಿದವರೆಲ್ಲ ಚೇತನರಾದ್ರೂ ಕೂಡ ಅಸ್ವತಂತ್ರರು. ಪರಮಾತ್ಮ ಸ್ವತಂತ್ರ. ಈ ಕಾನ್ಸೆಪ್ಟ್ ಆಫೀಸ್ ನಡೆಯುತ್ತಾಗ ನಮ್ಮ ದೇಹನೂ ಹಾಗೇನೆ ಅಂತ ಅನುಸಂಧಾನ ಮಾಡಿ. ಅಚೇತನ ಸೇರಿರೋದು ಎಲ್ರಿಗೂ ಗೊತ್ತಿದೆ. ಈಗ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ನಾವು ಮಾಡ್ತಿದ್ದೇವ? ಇಲ್ಲ. ಅದಕ್ಕೆ ಅಧೀನ್ಯ ಇದೆ, ನಮಗೆ ದೇವರು ಡಿಪೆಂಡೆನ್ಸ್ ಇದೆ. ನೀವು ಇಲ್ಲದೆ ಡಿಪೆಂಡೆನ್ಸ್ ಇದೆ ಪರಮಾತ್ಮ ಒಬ್ಬಳೇನೆ. ಆಗ ಚಿಂತನೆ ಮಾಡೋದು ಭಾರಿ ಸುಲಭ. ಅದು ಮುಂದೆ ಹೇಳ್ತಾರೆ. ಅಚೇತನಂ ಅದಕ್ಕೇನೆ ವಿಸರ್ಪ ತಂಡುಲಂ ದೃಷ್ಟ. ಒಂದು ಕಾಳು ಹೋಗ್ತಾ ಇದೆ ಅಂತ ಕೇಳಿದ್ರೆ ವಿಜ್ಞೇಯ ತತ್ರ ಪಿಪೀಲಿಕಾ, ಅಲ್ಲಿ ಒಂದು ನಿರ್ವೇ ಇದೆ ಅಂತಾನೆ ಅರ್ಥ. ನಾ ಅದೃಷ್ಟ ಪಿಪೀಲಿಕಾ, ಪಿಪೀಲಿಕಾ ಆನೆ ಇರುತ್ತೆ ಅಲ್ಲಿ. ಏನಿರ್ಬೇಕಲ್ಲಿ ಪಿಪೀಲಿಕಾ ಇರೋ ಚಿಕ್ಕದ. ಪಿಪೀಲಿಕಾ ಬಹಳ ಚಿಕ್ಕದು. ಅಂದ್ರೆ ಎಷ್ಟರ ಬಗ್ಗೆ ಇದು ಕಾಣುತ್ತೆ, ಅದು ಕಾಣೋದಿಲ್ಲ. ಗೊತ್ತಾಯ್ತಾ? ಆದ್ರಿಂದ ಸೂಕ್ಷ್ಮ ಹುಡುಕ್ಬೇಕು ಅಂತ. ಸೂಕ್ಷ್ಮವಾಗಿರೋದ್ರಿಂದ ಹುಡುಕ್ಬೇಕು. ಚೇತನ ಇರೋದು ಎಷ್ಟು ಸತ್ಯನೋ ಸೂಕ್ಷ್ಮ ಇರೋದು ಅಷ್ಟೇ ಸತ್ಯ. ತದ್ದೃಷ್ಟೈವ ತದ್ದೃಷ್ಟಾನಾಮ ಪೀಲಿಕ ಸರ್ಪಣಂ ಏವಂ ದೃಷ್ಟಾನುಸಾರೇಣ ತಿದತೀನ ಅಚೇತನ. ಈ ರೀತಿ ಅರ್ಥ ಮಾಡ್ಕೊಂಡು ಹೇಳಿದ ಇಷ್ಟೇ ಶ್ಲೋಕ ಟೆಕ್ಸ್ಟ್ ಮಾಡಿಬಿಟ್ರೆ ಎಷ್ಟು ಜ್ಞಾನ ಬರೋದು. ಇಷ್ಟೇ ಒಂದು 8 ಶ್ಲೋಕದೊಳಗೆ ನಾಸ್ತಿಕನ್ನ ಆಸ್ತಿಕನ್ ಮಾಡೋ ಶಕ್ತಿ. ಅದು ಅರ್ಥ ಮಾಡ್ಕೋಬೇಕು. ಅವನು ಅರ್ಥ ಮಾಡೋಕೆ ಇವರು ಅರ್ಥ ಮಾಡ್ಕೊಂಡು ಹೇಳಬೇಕು. ಏವಂ ದುರ್ಘಟಾ ಶಕ್ತಿರಪಿ ಪಿಶಾಚಾನಾಂ ಹಿ ದೃಶ್ಯತೆ ದೇವಾನಾಂ ಕಿವು ಕಿಮ್ಮೇವ ಪರಮಸ್ಯ ಹರೇ ಪ್ರಭೋ ಇತ್ಯಾದಿಶ್ಚ ಬ್ರಹ್ಮತಾರ್ಕಿ. ಅದಕ್ಕೆ ದೇವತೆಗಳು ದೃಷ್ಟಾಂತ ಕೊಡ್ಬೇಕಾದ್ರೆ ಪಿಶಾಚಿಗಳು ಕೊಡ್ತಾರೆ. ದೇವರಿಗೆ ನಮ್ದು ಪಿಶಾಚಿಗಳು ನಂಬ್ತಾರೆ ಬಹಳ ಜನ. ಆದ್ದರಿಂದ ಪಿಶಾಚಿಗಳಿಗೆ ಶಕ್ತಿ ಇರ್ಬೇಕಾದ್ರೆ ದೇವತೆಗಳು ಎಷ್ಟು ಇರ್ಬೇಕು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಹೃದಯಜ್ಞೋ ಭಗವತ್ ತತ್ವಜ್ಞ ಹೃದಯನಾಥ್ ಹೃದಯ ಅಯನಂ. ನೋಡಿ ಅರ್ಥ ಬಂತೀಗ. ಹೃದಯಜ್ಞ ಅಂದ್ರೆ ಯಾರು? ಹೃದಯಜ್ಞ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಹೃದಯ ಅಯನಾಥ್, ಅಯನ ಅಂದ್ರೆ ನೆಲೆಸಿದ್ದಾರೆ. ಹೃದಯ ನೆಲೆಸಿದ ದೇವರಿಗೆ ಏನಂತ ಕರೀತಾರೆ? ಹೃದಯ ಅಂತ ಕರೀತಾರೆ. ಹೃದಯ ದೇವಾನಾಂ ಕಿಮು ಕಿಂವೇವ ಪರಮಸ್ಯ ಹರೇ ಪ್ರಭೋಗೋ. ದೇವತೆಗಳ ಶಕ್ತಿ ಎಷ್ಟಿರ್ಬೇಕು, ದೇವರ ಶಕ್ತಿ ಎಷ್ಟಿರ್ಬೇಕು. ಪಿಶಾಚಗಳ ಶಕ್ತಿ, ಪಿಶಾಚಿಗಳಿಗೆ ಚೇತನ ಆದ್ದರಿಂದ ಒಂದು ಶಕ್ತಿ, ತುಟ್ಟ ಶಕ್ತಿ. ದೇವತೆಗಳ ಶಕ್ತಿ ಒಳ್ಳೆ ಶಕ್ತಿ, ದೇವರ ಮುಖ್ಯ ಶಕ್ತಿ. ಹೃದಯಜ್ಞೋ ಭಗವತ್ ತತ್ವಜ್ಞ ಹೃದಯನಾಥ್ ಹೃದಯ ಅಯನಾಥ್ ಹೃದಯ. ಉದರಂ ಬ್ರಹ್ಮೇತಿ ಶರ್ಕರಕ್ಷಾ ಉಪಾಸತೆ ಹೃದಯಂ ಬ್ರಹ್ಮೇತ್ಯಾರುಣಯ ಇತಿ ಶ್ರುತಯ. ಉದರಂ ಬ್ರಹ್ಮ ಅಂತೇಳಿ ಶಾರ್ಕರಾಕ್ಷರು ಅಂತಿದ್ದಾರೆ, ಅವ್ರು ಉಪಾಸನೆ ಮಾಡ್ತಾರೆ. ಇನ್ನ ಇವರಿದ್ದಾರೆ ಹೃದಯಂ ಬ್ರಹ್ಮ ಆರುಣಿಗಳು. ಆರುಣಿಗಳು ಬರ್ತಾರೆ, ಹೃದಯ ಅಂತ ಮಾಡ್ತಾರೆ. ಹೃದಯ ಅಂತ ಮಾಡ್ತಾರೆ ಅಂದ್ರೆ ಹೃದಯನೇ ಪರಮಾತ್ಮ ಅಂತ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಹೃದಯ ಅಯನಾಥ್, ಹೃದಯದೊಳಗಿರೋ ಹೃತ್ ಬೇರೆ, ಹೃದಯ ಬೇರೆ. ಸುಮ್ಮನೆ ತಗೊಂಡ್ರೆ ಎಲ್ಲ ಈಕ್ವಲ್ಲೇ. ಇಲ್ಲಿ ಸ್ಪೆಷಲ್ ಇದೆ. ಏನು? ಹೃದಯ. ಹೃತಿನೊಳಗೆ ಹೃದಯದಲ್ಲಿರೋ ಪರಮಾತ್ಮ. ಹೃದಯ ಅಂದ್ರೆ ಪರಮಾತ್ಮ. ಹೃದಯ ಅಯ್ಯನಾಥ್. ಮನೆ ಬೇರೆ, ಮನೆಯಲ್ಲಿರೋನು ಬೇರೆ. ಮನೆಯಲ್ಲಿರೋ ಯಜಮಾನ. ಹೃದಯದಲ್ಲಿ ಮನಸ್ಸು, ಹೃತ್ತು, ಹೃದಯ ಈ 3 ತಗೊಂಡ್ಬಿಟ್ಟಾಗ ಧ್ಯಾನ ಮಾಡ್ಬೇಕಾದ್ರೆ ಅವೆಲ್ಲ ಸೂಕ್ಷ್ಮ ಗೊತ್ತಿರಬೇಕು. ಉದರ ದಾರಿ ಹೇಳ್ಬೇಕಾದ್ರೆ ಕೂಡ ಹೋಗಿ ಇಲ್ಲಿ ಟರ್ನಿಂಗ್ ಅಲ್ಲ, ಆ ಕಡೆ ಟರ್ನಿಂಗ್ ಹೋಗಿ, ಈ ಕಡೆ ಹೋಗಿ, ಮುನ್ನಡೆ ತಿರುಗಿರಿ, ಅವೆಲ್ಲ ಹೇಳಿದಾಗ ತುಂಬಾ ಹೇಳಿದಾಗ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಆಯ್ತು ಹೋಗ್ಬಿಡ್ತಾರೆ. ಇದು ಕೂಡ ಹಾಗೆ. ಮನೆ ಹುಡುಕೋದು ಎಷ್ಟು ಕಷ್ಟನೋ ವೈಕುಂಠ ಹುಡುಕೋದು ಅಷ್ಟು ಕಷ್ಟ. ಬ್ರಹ್ಮೇತ್ಯಾರುಣಯ ಕೋಲಂ ಭೋಗ ಫಲಂ ಪ್ರೋಕ್ತಂ ಕಲಂ ತಾಂಬೂಲ ಪತ್ರಕಂ ಇತ್ಯಭಿಧಾನಂ. ಎಲ್ಲ ಪದ ಬಂದಿದೆ, ಸುಮ್ಮನೆ ಹೋದ್ರೆ ಅರ್ಥ ಆಗೋದಿಲ್ಲ. ಉಪಯೋಗಿಸಿದ್ದಾರೆ. ಕೋಲ ಅನ್ನೋ ಪದ ಬಂದಿದೆ, ಕಲಾ ಅಂತ ಪದ ಬಂದಿದೆ. ಅದಕ್ಕೆ ಡಿಕ್ಷನರಿ ಕೋಟ್ ಮಾಡ್ತಾರೆ. ಇವೆಲ್ಲ ಯಾರು ಬರೆಯೋದಿಲ್ಲ. ಕೋಲಂ ಭೂಗ ಫಲಂ ಪ್ರೋಕ್ತಂ ಕಲಂ ತಾಂಬೂಲ ಪತ್ರಕಂ. ಕೋಲ ಅಂತ ಹೇಳಿದ್ರೆ ಭೂಗ ಫಲ ಅಂದ್ರೆ ಅಡಿಕೆ, ಆಮೇಲೆ ಕಲ ಅಂದ್ರೆ ತಾಂಬೂಲ ಪತ್ರಕ ಎಲೆ. ಅದು ಎಲೆ, ಇದು ಅಡಿಕೆ, 2 ಸೇರಿ ತಾಂಬೂಲ ಅಂತ ಆಗುತ್ತೆ. ಅದು ಒಂದು ಕೊಟ್ರೆ ಆಗೋದಿಲ್ಲ, 2 ಸೇರ್ಬೇಕಾದ್ರೆ.
ಅದಕ್ಕೆ ಇಲ್ಲಿ ಆ ರೀತಿ ಹೇಳಿದ್ದಾರೆ. ಮಧ್ಯೆ ಮಧ್ಯೆ ಅಂತ ಕ್ರಾಸ್ ರೆಫರೆನ್ಸ್ ಕೊಡ್ತಾರೆ. ಇದು ಅಷ್ಟಕ್ಕೆ ತಗೊಂಡ್ರು ಕೂಡ ಕಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದು ಫಿಲಸಾಫಿಕಲ್ ಡಿಕ್ಷನರಿ. ಬೇರೆಯವರಿಗೆ ಅದು ಸುಲಭ ಗೊತ್ತಾಗೋದಿಲ್ಲ, ಬೇರೆ ಕಡೆ ಸಿಗೋದಿಲ್ಲ ಅವೆಲ್ಲ. ಭೂತಾನಾಂ ಭೌತಿಕಾನಾಂಚ ಇತ್ಯಭಿಧಾನ ಅಂದ್ರೆ ಅಭಿಧಾನ ಡಿಕ್ಷನರಿ ಅಂತ ಅರ್ಥ. ಭೂತಾನಾಂ ಭೌತಿಕಾನಾಂಚ ಮಂತ್ರಾಹುತಿ ಗಣಸ್ಯ ಚ ಅಚೇತನ ಗಣಸ್ಯಾಸ್ಯ ಇವೆಲ್ಲ ಹೋಮ ಮಾಡಿ ಸರಿ ಗೊತ್ತಿರ್ಬೇಕು. ಹೋಮ ಮಾಡೋರಿಗೆ ಇವೆಲ್ಲ ಗೊತ್ತಿದ್ಬಿಟ್ಟು ಏನಾಗುತ್ತೆ, ಒಳ್ಳೆ ಭಕ್ತಿಯಿಂದ ಧ್ಯಾನ ಮಾಡಕ್ ಬರುತ್ತೆ. ಗೊತ್ತಾಯ್ತು. ಪೋಸ್ಟ್ ಬಾಕ್ಸ್ ಹಾಕ್ಬೇಕಾದ್ರೆ ನೋಡ್ತಾರದು, ಮೊದಲು ಪೋಸ್ಟ್ ಬಾಕ್ಸು ಕೃತ ಮಾಡ್ಕೋತಾನೆ, ನೆಕ್ಸ್ಟ್ ಡೆಲಿವರಿ ಟೈಮ್ ನೋಡ್ಕೋತಾನೆ, ಅದು ತಕ್ಕಂತೆ ಬರ್ತಾನೆ. ಅದೆಲ್ಲ ಹೋಮ ಅಂದ್ರೆ ಹಾಗೆ ಬಿಡೋದು. ಪೋಸ್ಟ್ ಬಾಕ್ಸಲ್ಲಿ ಹಾಕಿದ್ದು ಹೇಗೆ ಹೋಗುತ್ತೋ, ಹೋಮ ಕುಂಡದಲ್ಲಿ ಹಾಕಿದ್ರೆ ಮುಟ್ಟುತ್ತೆ. ಅನುಸಂಧಾನ ಇರ್ಬೇಕು ಅದಕ್ಕೆಲ್ಲ. ಸುಮ್ಮನೆ ಡೆಡ್ ಬಾಕ್ಸ್ ಹಾಕಿದ್ರೆ ಏನು ಉಪಯೋಗ, ಅದರೊಳಗೆ ಲಿಂಕೇ ಇಲ್ಲ. ಅದು ಮಂತ್ರದಿಂದ ಲಿಂಕ್ ಆಗುವ ಅಡ್ರೆಸ್, ಅದು ಮಂತ್ರಗಳಲ್ಲಿ ಅಡ್ರೆಸ್ ಇದ್ದಾಗೆ ಅಲ್ಲಿಂದ ಪಿಕಪ್ ಮಾಡ್ತಾರೆ. ಅದು ಅಗ್ನಿ ಕೆಲಸ. ಅಗ್ನಿ ದೇವಮುಖ ಅಂತ ಅಗ್ನಿ ಹೆಸರು. ಎಲ್ಲವಾಗ ಅವ್ರವ್ರು ಬಿಡಿಸ್ಬಿಡ್ತಾರೆ. ಭೂತಾನಾಂ ಭೌತಿಕಾನಾಂಚ ಮಂತ್ರಾಹುತಿ ಗಣಸ್ಯ ಚ ಅಚೇತನ ಗಣಸ್ಯಾಶ್ಚ ಕಲ್ಪಕೋ ಮಿತ್ರನಾಮಕಃ. ಮಂತ್ರಾಹುತಿ ಗಣಕ್ಕೆಲ್ಲ ಮಿತ್ರನಾಮಕ ಸೂರ್ಯ ಅದು ಸಂಬಂಧಪಟ್ಟ. ಅಚೇತನ ಗಣಕ್ಕೆ ಮತ್ತು ಮಂತ್ರಾಹುತಿ ಗಣಕ್ಕೆ ಮಿತ್ರನಾಮಕ ಸೂರ್ಯ ಅಭಿಮಾನಿ ದೇವತೆ. ಪ್ರಾಣಭೂತಾನಿ ಮಂತ್ರಾದ್ಯಾಹ ಚಿದಚಿತ್ವ ವಿಭೇದಿನಃ ಅಚಿತಾಂ ಕಲ್ಪಕೋ ಮಿತ್ರಶ್ಚಿತಾಂ ವಾಯುವಾದಯ ಸ್ಮೃತಾಃ ಇತಿ ವಸ್ತುತತ್ವೇ ಸರ್ವಮಚೇತನಂ ಸಂಕಲ್ಪ್ಯತೆ. ಪ್ರಾಣ ಭೂತಾನಿ ಮಂತ್ರಾದ್ಯಾಹ ಚಿದಚಿತ್ ತತ್ವ ವಿಭೇದನಃ. ಪ್ರಾಣಗಳು, ಭೂತಗಳು, ಮಂತ್ರಗಳು ಕೂಡ ಎರಡು ಬಗೆ. ಏನಂತ? ಚಿತ್ ಅಚಿತ್ ಅಂತೆ. ಚಿತ್ ಅಚಿತ್ ಮಂತ್ರಗಳು ಎರಡು ವಿಧ. ಆಮೇಲೆ ಪ್ರಾಣಗಳು, ಇಂದ್ರಿಯಗಳು ಎರಡು ವಿಧ. ಭೂತಗಳು, ದೇವತೆಗಳು, ಪಂಚಭೂತಗಳು ಅವು ಎರಡು ವಿಧ. ಏನು ಚಿತ್ ಅಚಿತ್, ಚೇತನ ಭಾಗ ಅಚೇತನ ಭಾಗ ಅಂತಿದೆ. ನಮ್ಮಲ್ಲಿ ಕಣ್ಣಿಗೆ ಕಾಣೋದೆಲ್ಲ ಯಾವುದೋ ಅಚೇತನ ಭಾಗ, ಒಳಗಿರೋದೆಲ್ಲ ಯಾವುದೋ ಚಿತ್ತದು. ಕಾರು ಇದು ಕಾರು ಫುಲ್ಲ ಕ್ಲಾಸ್ ಆಗಿ AC ಕಾರಲ್ಲಿ ಹೋಗ್ತಾನೆ, ಕ್ಲೋಸ್ ಮಾಡ್ಬಿಟ್ಟಿದ್ದಾನೆ. ಕಾಣೋದು ಕಾರ್ ಅಷ್ಟು, ಒಳಗಿರೋ ಗೊತ್ತಾಗೋದಿಲ್ಲ. ಅದು ದೇಹ ಹಾಗೆ ವಾಹನದಲ್ಲಿ ಕೂತಿದ್ದಾರೆ. ಚಿತ್ ಅದು ಕಾರು ಬಂತು ಅಂದ್ರೆ ಎರಡು ಅರ್ಥ. ಕಾರು ಬಂದ, ಕಾರಲ್ಲಿ ವ್ಯಕ್ತಿನೂ ಬಂದ ಅಂತ ಅರ್ಥ. ಚಿದ ಚಿತ್ ಎರಡು ಭಾಗ ಸೇರ್ಕೊಂಡಿದೆ. ಅದು ಬರೀ ಕಾರ್ ಬಂದ್ರು ಸರಿಯಲ್ಲ, ಬರೀ ಅವನು ಬಂದ್ರೆ ಕಾರು ಬಂತು ಅಂತಲಕ್ಕೆ ಬರಲ್ಲ. ಅದ್ರ ಕೂತವನು ಬರ್ತಾರೆ. ನಮ್ಮ ದೇಹ ವೆಹಿಕಲ್ ಅಷ್ಟೇ. ದೇಹ ವೆಹಿಕಲ್ಲು, ದೇಹ ಕಾಣಿಸುತ್ತೆ, ಜೀವ ಕಾಣೋದಿಲ್ಲ. ದೇವರು ಕಾಣೋದಿಲ್ಲ ಅಲ್ಲ, ಜೀವನೂ ಕಾಣೋದಿಲ್ಲ. ಜೀವನು ಕೂಡ ಯಾರೋ ಅವ್ಯಕ್ತ, ಜೀವನ ಅವ್ಯಕ್ತನೇ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಕಾಣ್ತಾರೆ, ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಕಾಣಿಸೋದಿಲ್ಲ. ಅನುಗ್ರಹ ಮಾಡಿದ್ರೆ ಮಾತ್ರ ಕಾಣಿಸೋದು. ಅಚಿತಾಂ ಕಲ್ಪಕೋ ಮಿತ್ರ. ಅದಕ್ಕೆ ಅಚಿತ್ತಿಗೆಲ್ಲ, ಜಡಗಳಿಗೆಲ್ಲ ಕಲ್ಪಕ ಯಾರೋ ಮಿತ್ರ. ಅವು ಚೇತನಕ್ಕೆ ಯಾರೋ ವಾಯುವಾದಿ ದೇವತೆಗಳು, ಅವ್ರ ಮೇಲಿರ್ತಕ್ಕಂಥ. ಇವೆಲ್ಲ ಸೂರ್ಯನ ಬೆಳಕಿ ಇವೆಲ್ಲ ಕಾಣೋದೆಲ್ಲ ಏನಿವೆಲ್ಲ ಹೊರಗಿನ ಪದಾರ್ಥ ಅಷ್ಟೇ. ಸೂರ್ಯ ಬೆಳಗು ಜಡ ಪದಾರ್ಥಗಳು, ಚೇತನ ಬೆಳಗ ಶಕ್ತಿ ಸೂರ್ಯನಿಗಿಲ್ಲ. ಗೊತ್ತಾಯ್ತಾ? ಚೇತನ ದೇವತೆಗಳೇ ಆಗ್ಬೇಕು. ವಾಯುವಾದಯ ಎಷ್ಟು ಕ್ಲಿಯರ್ ಆಗಿದೆ, ಸ್ವಲ್ಪ ಕೂಡ ಕನ್ಫ್ಯೂಷನ್ ಇಲ್ಲ. ನಾವು ಅವ್ರ ದೇಹ ಕಣ್ಣಿಗೆ ಕಾಣುತ್ತೆ ಹೊರತು ಯಾರು ಅಂತ ಗೊತ್ತಾಗೋದಿಲ್ಲ. ನೀವು ಯಾರು ಅಂತ ಕೇಳ್ತಾರೆ, ಕಾಣೋದಿಲ್ಲ ದೇಹ ಅಂದ್ರೆ. ದೇಹ ಕಾಣಿಸ್ತು, ಒಳಗಿರೋ ನೀವು ಯಾರು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಕಾರಲ್ಲಿ ಯಾರು ಬಂದ್ರು, ಕಾರ್ ಬಂತು ಅಂತ ಕೇಳಿದ್ರೆ ನಾವ್ ಏನು ವ್ಯವಹಾರ ಅದ್ರ ಕೂಡ ಯೋಚನೆ ಮಾಡೋದಿಲ್ಲ. ದೇಹನೇ ಜೀವ ಅಂತ ತಿಳ್ಕೊಂಡ್ಬಿಟ್ಟು, ದೇಹನೇ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟು ವ್ಯವಹಾರ ಮಾಡ್ಬಿಡ್ತೇವೆ. ತಪ್ಪದು, ಹಾಗೆ ಮಾಡಬಾರ್ದು. ಸರ್ವಮಚೇತನಂ ಸಂಕಲ್ಪ್ಯತೆ. ಅಸ್ಥಿರ ಸ್ಮರಣಂ ಚಿತ್ತಂ, ಮತ್ತೆ ಅನೇಕ ಅಂಶಗಳನ್ನ ಹೇಳ್ತಾರೆ. ಸರ್ವಂ ಅಚೇತನಂ ಸಂಕಲ್ಪತೆ. ಎಲ್ಲ ಅಚೇತನಗಳ ಮಾಡಲ್ಸಲ್ಪಡಬೇಕೆ ಹೊರತು ಮಾಡೋ ಶಕ್ತಿ ಅವಕ್ಕಿಲ್ಲ. ಅಸ್ಥಿರ ಸ್ಮರಣಂ ಚಿತ್ತಂ, ಅದಕ್ಕೇನೆ ಕಾರ್ಯ ಆಕ್ಸಿಡೆಂಟ್ ಆದಾಗ ಕಾರ್ಯ ಶಿಕ್ಷೆ ಕೊಡೋದಿಲ್ಲ. ಯಾಕೆ? ಡ್ರೈವರಿಗೆ ಕೊಡ್ತಾರೆ, ಯಾಕೆ? ಅದು ಅಚೇತನ. ಅಸ್ಥಿರ ಸ್ಮರಣಂ ಚಿತ್ತಂ ಸ್ಥಿರ ಸಂಸ್ಮರಣಂ ಸ್ಮರಹ ಐತಿ ಶಬ್ದ ನಿರ್ಣಯ. ಅಲ್ಲೂ ಕೂಡ ಸೂಕ್ಷ್ಮ ಇದೆ. ಸ್ಮರಣ ಅಂತ ಎರಡು ಪದ ಉಪಯೋಗಿಸ್ತಾರೆ. ಅಸ್ಥಿರ ಸ್ಮರಣ ಬರೋದು ಚಿತ್ತಕ್ಕೆ, ಸ್ಥಿರ ಸಂಸ್ಮರಣ ಬರೋದು ಒಳಗಿರೋ ಚೇತನ ಭಾಗ. ಸ್ಥಾನ ಅನುಗ್ರಹ ಇದ್ರೆ ಎದುವರೆಗೆ ಬರೋದಿಲ್ಲ. ಸ್ಮರ ಚಿತ್ತ ಅಂತ ಎರಡು ಭಾಗ ಇದೆ. ಸಾಮಾನ್ಯ ಸ್ಮರಣಕ್ಕೆಲ್ಲ ಅಸ್ಥಿರ. ನಾವು ಕಂಪ್ಯೂಟರ್ ಮಾಡ್ತಾ ಇರ್ತೇವೆ, ಮಾಡಿದ ತಕ್ಷಣ ಸೇವ್ ಮಾಡೋದಿಲ್ಲ. ಸರಿ ಇದ್ಮೇಲೆ ಸೇವ್ ಮಾಡ್ತಾನೆ, ತಪ್ಪಿದ್ದ ಸೇವ್ ಮಾಡೋದಿಲ್ಲ. ಅವ್ನು ಆಮೇಲೆ ಸೇವ್ ಮಾಡ್ತಾನೆ. ಯಾಕೆ? ಅದು ಬೇಕದು. ತಪ್ಪಿದ್ದು ಮುಂದೆ ತೆಗೆದು ಹಾಕ್ಬಿಟ್ಟು ಬೇಕಿಲ್ಲ ಅಂತರಿಂದ ಅಸ್ಥಿರವಾದ್ದೆಲ್ಲ ಬಿಟ್ಟು ಬಿಡ್ತಾರೆ, ಸ್ಥಿರವಾದ ಇಟ್ಕೊಂಡ್ಬಿಡ್ತಾರೆ. ಅದು ಲಾಂಗ್ ಮೆಮೊರಿ ಬೇಕಾಗುತ್ತೆ. ಒಂದು ಉಲ್ಟಾ ಪಲ್ಟ ಆಗಿಬಿಟ್ರೆ ಅಸ್ಥಿರವಾದ ಜ್ಞಾಪಕ ಇಟ್ಕೊಂಡಿದ್ದು ಅವ್ರು ಎಲ್ಲ ಹೇಳ್ತಾರೆ, ಮುಖ್ಯ ವಿಷಯನೇ ಬಿಟ್ಬಿಡ್ತಾರೆ. ಅವ್ರು ಏನ್ ಹೇಳಿದ್ರೆ ಇಲ್ಲೇ ಇಲ್ಲ, ಅದು ಮರ್ತೋಯ್ತು. ಉಳಿದೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ, ಬೈರೂಟ್ ಡೀಟೇಲ್ಸ್. ವೇಸ್ಟ್ ಅದೆಲ್ಲ. ಅದಕ್ಕೇನೆ ಮಾಡಿದ ಮೇಲೆ ಕೂಡ ವೇಸ್ಟ್ ಎಲ್ಲ ತೆಗೆದ ಡಿಲೀಟ್ ಮಾಡಿ ಹಾಕ್ಬಿಡ್ತಾರೆ. ಯಾವ್ದು ಬೇಕಿಲ್ಲ ಡಿಲೀಟ್ ಮಾಡಿಬಿಡ್ತಾರೆ, ಯಾವ್ದು ಬೇಕು ಅದು ಮಾತ್ರ ಪ್ರಿಸರ್ವ್ ಮಾಡ್ತಾರೆ.
ಮನಸ್ಸಿನಲ್ಲಿ ಎರಡು ಭಾಗ ಇದೆ, ಮತ್ತೆ ಸ್ಥಿರ ಸ್ಮರಣೆ ಬೇರೆ, ಅಸ್ಥಿರ ಸ್ಮರಣೆ ಬೇರೆ. ಹೌದು ಹೌದು, ಜಡಕ್ಕೆ ಇಲ್ಲೇ ಇಲ್ಲ ಮನಸ್ಸು, ಇದು ಚೇತನಕ್ಕೆ ಸ್ಮರಣೆ ಮಾಡ್ಬೇಕು. ಅವನೀಗ ಮನಸ್ಸಿರ್ಬೇಕು, ಅದಕ್ಕೆ ಆಬ್ಸೆಂಟ್ ಪೆಂಡೆಂಟಿ ಮಾಡಕ್ ಬರಲ್ಲ, ಲಿಂಕೆ ಬರೋದಿಲ್ಲ. ಅವ್ರ ಪ್ರೆಸೆನ್ಸ್ ಇದ್ರೆ ಏನಂತೂ ಗೊತ್ತಾಗುತ್ತಷ್ಟೇ. ಡೀಟೇಲ್ಸ್ ಸ್ವತಃ ಮತ್ತೆ ಬುದ್ಧಿ ಅಪ್ಲೈ ಮಾಡ್ಬೇಕು. ವೇದನಂ ಧ್ಯಾನ ಮಾತ್ರ ವಿದ್ವತ್ತಂತೂ ವಿಶೇಷತಃ. ಬರೀ ತಿಳ್ಕೊಳ್ಳೋದಕ್ಕೆ ಏನಂತಾರೆ ವೇದ. ವೇದ ಅಂದ್ರೆ ವೇದನೆ ಅಲ್ಲ, ಮತ್ತೆ ಇದು ವೇದನೆದ ನೋವು ಅಲ್ಲ, ತಿಳುವಳಿಕೆ ಅಂತ ಅರ್ಥ. ವೇದನಂ ಜ್ಞಾನ ಮಾತ್ರ, ಬರೀ ಜ್ಞಾನ ಬಂದ್ರೆ ಅದೇನದು ತಿಳುವಳಿಕೆ ಇದೆ ಅಷ್ಟೇ. ಆದರೆ ವಿದ್ವತ್ತಂತೂ ವಿಶೇಷತ, ಇದು ಉಡ್ಡು, ಇದು ಜ್ಞಾನ. ವೇದನ ಟೀಕ್ ಉಡ್ಡು, ಯಾವ ಉಡ್ಡು, ಇದು ಆಕ್ಚುಲಿ ಮೇಲ್ ಟೀಕು, ಆಕ್ಚುಲಿ ಟೀಕ್ ಅಲ್ಲ, ಇದು ಮೇಲಿನ ಮಾತ್ರ ಅಷ್ಟೇ ಅಲ್ಲ. ಅದೆಲ್ಲ ತಿಳ್ಕೊಳಕ್ಕೆ ಏನಂತಾರಕ್ಕೆ ವಿದ್ವತ್ ಅಂತ ಕರೀತಾರೆ. ವಿದ್ವತ್ ಅಂದ್ರು ಒಂದೇ, ವಿಶೇಷ ಜ್ಞಾನ ಅಂದ್ರು ಒಂದೇ. ಜ್ಞಾನ ಸಾಮಾನ್ಯ ಜ್ಞಾನ ಬೇರೆ, ವಿಶೇಷ ಜ್ಞಾನ ಬೇರೆ. ಸಾಮಾನ್ಯ ಇದೆಲ್ಲ ಸುಮ್ಮನೆ ಬಂದವರೆಲ್ಲ ಹೊಸ್ತಾ ವುಡನ್ ಹಾಕ್ಸ್ಬಿಟ್ಟಿಲ್ಲ ಅಂತ ಕೇಳ್ತಾರೆ. ವುಡನ್ ಅಲ್ಲ ಆಕ್ಚುಲಿ, ಭ್ರಮೆ ಅದು. ವುಡನ್ ಕಂಡ ಕಾಣತ್ತೆ ಎಂಬಷ್ಟು ಮಟ್ಟಿಗೆ ಜ್ಞಾನ ಅದು. ಗುಡ್ಡೆ ಅಂತ ತಿಳ್ಕೊಂಡ್ರೆ ತಪ್ಪು. ವುಡನ್ ಅಲ್ಲ, ವುಡನ್ ಅಂತೆ ಕಾಣುತ್ತೆ, ಅದು ಬೇರೆ. ಅದು ಆಲೂಗಡ್ಡೆ ಇದು ಅಂತ ಕೇಳಿದ್ರೆ ಸುಮ್ಮನೆ ಹೊಸಬಡಿ ಕನ್ಫ್ಯೂಷನ್ ಆಗೇ ಆಗುತ್ತೆ. ನಮಗೂ ಬೇರೆ ಕಾಲ ನಮಗೂ ಆಗುತ್ತೆ, ಹಾಕ್ತಾ ಗೊತ್ತಿರುತ್ತೆ. ಉಳಿದವರಿಗೆ ಅಲ್ಲದೆ ಹೋದಾಗ ಎರಡು ಸತಿ ಬಿಟ್ಟು ನೋಡ್ಬೇಕಾಗತ್ತೆ, ಹೌದೌದು ಅಂತ. ಮೋಕ್ಷೆ ಅಂದ್ರೆ ಜ್ಞಾನಕ್ಕೂ ವಿಜ್ಞಾನಕ್ಕೂ ವ್ಯತ್ಯಾಸ ಇದೆ. ನಮ್ಮಲ್ಲಿ ವಿಜ್ಞಾನ ಅಂದ್ರೆ ಇವತ್ತು ಸೈನ್ಸ್ ಅಂತ ಆಗಿದೆ. ಸೈನ್ಸ್ ವಿಜ್ಞಾನನೇ, ಯಾಕೆ ವಿಶೇಷ ಜ್ಞಾನ ಆದ್ರಿಂದ ನಮಗ್ ಬೇರೆ ಮಾಡಿಬಿಡ್ತೀವಿ ಪೂರ್ತಿ. ಅದ್ರ ಸೈನ್ಸ್ ಹೇಳುತ್ತಂದ್ರೆ ವಿಶೇಷವಾಗಿ ಜ್ಞಾನ ಇರೋ ಹೇಳ್ತಾರೆ, ವಿಶೇಷ ಜ್ಞಾನಿಗಳು ಆ ಥರ ತಿಳ್ಕೋಬೇಕು. ಮತ್ತೆ ಎಲ್ಲೆಲ್ಲಿ ಭಗವದ್ಗೀತೆಯಲ್ಲಿ ವಿಜ್ಞಾನ ಬರುತ್ತೆ ಸೈನ್ಸ್ ಅಂತ ಅರ್ಥ ಮಾಡಬಾರ್ದು. ಅದಕ್ಕೆ ಸೈನ್ಸ್ ಅನ್ನು ಮೀರಿಸಿದ ಜ್ಞಾನ ಅಂದ್ರೆ ಸೈನ್ಸ್ ಆಫ್ ಸೈನ್ಸಸ್ ಎಂದು ಹೇಳೋದಾದ್ರೆ ಕಾಮನ್ ಸೆನ್ಸು, ಸೈನ್ಸು, ಸೈನ್ಸ್ ಆಫ್ ಸೈನ್ಸ್, ಮೇನ್ ಸೈನ್ಸ್ ಅಂತ. ಏನ ಚಿತ್ತ ಎಂಬುದು ಸ್ಮರಣೆ. ಚಿತ್ತದಲ್ಲಿ ಎರಡು ಭಾಗ ಇದೆ. ಮನಸ್ಸಿನಲ್ಲಿ ಚಿತ್ತ ಅಂತ ಒಂದು ಭಾಗ ಇದೆ, ಮನಸ್ಸಿನಲ್ಲಿ 5 ಭಾಗ ಇದೆ. ಚಿತ್ತ ಅನ್ನೋ ಭಾಗದಲ್ಲಿ ಏನಾಗಿದೆ, ಚಿತ್ತ ಅನ್ನೋ ಭಾಗ ಮಾತ್ರ ಸ್ಮರಣೆ ಮಾಡೋದು. ಅದಕ್ಕೆ ಚಿತ್ತ ಕೊಟ್ಟು ಕೇಳು ಅಂತ ಹೇಳ್ತಾರೆ. ಚಿತ್ತೈಸು, ಚಿತ್ತೈಸು, ಚಿತ್ತ ಕೊಟ್ಟು ಕೇಳು ಅಂತ ಪದ ಉಪಯೋಗಿಸ್ತಾರೆ. ಅದರಲ್ಲಿ 2 ಭಾಗ ಇದೆ. ಅದರಲ್ಲಿ 2 ಭಾಗ ಇದೆ. ಒಂದು ಅಲ್ಲ, ಸ್ಥಿರ ಅಸ್ಥಿರ ಅಂತ 2 ಭಾಗ ಇದೆ. ಅದಕ್ಕೆ ಮತ್ತೆ ದೇವತೆಗಳಿದ್ದಾರೆ. ಯಾರಿಗೆ ಚಿತ್ತದಲ್ಲಿ ಸುಖವನಿ ಇವಳು ರಮ, ಮಹಾಲಕ್ಷ್ಮಿ ಅಲ್ಟಿಮೇಟ್ ಹೋದ ಮಹಾಲಕ್ಷ್ಮಿ ಬರ್ಬೇಕು. ಸತತ ಗಣನಾಥ ಸಿದ್ಧಿ ನೀವ ಕಾರ್ಯದಲ್ಲಿ ಬಂದಾಗ ಚಿತ್ತದಲ್ಲಿ ಆನಂದ ಸುಖವನಿ ಇವಳು ರಮ, ಇವಳಲ್ಲ. ಚಿತ್ತದ ಅಭಿಮಾನಿ ದೇವತೆಗೆ ಚಿತ್ತದಲ್ಲೂ ಮತ್ತೆ ಅನೇಕ ಭಾಗಗಳು. ಅವಾಂತರ ಒಂದು ಮುಖ್ಯ ಬೇರೆ. ಮನಸ್ಸಿಗೆ ಭಾರಿ ಮುಖ್ಯ ಮಹಾಲಕ್ಷ್ಮಿನೇ, ಅನಂತರ ಮೇಲವರೆಲ್ಲ ಸರಿ. ಆಮೇಲೆ 3 ಜನ, ಅದರಲ್ಲೂ ರುದ್ರದೇವರು. ಇನ್ನು ಕೆಳಗೆ ಬಂದ್ರೆ ಸ್ಕಂದ, ಅನಿರುದ್ಧ, ಇವರೆಲ್ಲ ಮನೋಭಿಮಾನಿಗಳೇ. ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟ್ರು, ಕ್ಯಾಬಿನೆಟ್ ಮಿನಿಸ್ಟ್ರು ಅಂತೀವಲ್ಲ, ಹಾಗೆ 2 ಇರ್ತಾರೆ. ಅದೆಲ್ಲ ಡೀಟೇಲ್ಸ್ ತಿಳ್ಕೊಂಡಷ್ಟು ಕೂಡ ಕ್ಲಾರಿಟಿ ಜಾಸ್ತಿ ಇರ್ತದೆ. ಕೇಳಿ ಕೇಳಿ ಕೇಳಿ, ಏನು ಕೇಳಿ. ಹೌದು 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 ಹೌದು. ಏನ ಚಿತ್ತ ಅಲ್ಲ, 2 ಭಾಗ ಮಾಡಿದ್ದಾರೆ. ಅಸ್ಥಿರ ಸ್ಮರಣಂ ಚಿತ್ತಂ, ಸ್ಥಿರ ಸಂಸ್ಮರಣಂ ಸ್ಮರ. ಅದೇ ಭಾಗಕ್ಕೆ ಸ್ಮರ ಅಂತ ಕರಿಬೇಕು. ಅಲ್ಲಿ ಸ್ಮರಣೆ 2 ವಿಧ. ಚಿತ್ತ ಸ್ಮರಣೆಯಿಂದ, ಚಿತ್ತ 2 ವಿಧ. ಅಸ್ಥಿರ ಸ್ಮರಣೆ, ವಿಸ್ಮರಣೆ. ಅದು ಇವತ್ತೇನೋ ನೆನಪಿಟ್ಕೊಂಡು ಆಗ್ಬಿಟ್ಬಿಡ್ತಾನೆ, ಮತ್ತೆ ಬೇಕಿಲ್ಲ ಅದು ಅಸ್ಥಿರ ಸ್ಮರಣೆ. ಅದು ಆ ಭಾಗ ಒಂದು ಬೇರೆ ಭಾಗ ಇದೆ. ಸ್ಥಿರ ಸ್ಮರಣೆ, ಸ್ಥಿರ ಸ್ಮರಣೆಯನ್ನು ಯಾವಾಗಲೂ ನೆನಪಿಡ್ಬೇಕಾದ್ರೆ. ಅದಕ್ಕೆ ದೇವ್ರ ಬಗ್ಗೆ ನೆನಪು ಯಾವಾಗ, ಉಳಿದವ್ರ ಬಗ್ಗೆ ಆ ಪರ್ಪಸ್ ಬಂದ್ರೆ ಸಾಕಷ್ಟೆ. ಅಂದ್ರೆ ಬಹಳ ಸಿಂಪಲ್, ಕನ್ಫ್ಯೂಸ್ ಮಾಡಿ ನೆಸಿಟಿನೇ ಇಲ್ಲ. ಸ್ಮರಣೆ 2 ವಿಧ, ಗೊತ್ತಾಯ್ತಾ? ಸ್ಥಿರ ಸ್ಮರಣೆ, ಅಸ್ಥಿರ ಸ್ಮರಣೆ. ನಿತ್ಯ ನಮಗೆ ಗೊತ್ತೇ ಗೊತ್ತದು. ಸ್ಥಿರ ಸ್ಮರಣೆ, ಅಸ್ಥಿರ ಸ್ಮರಣೆ ಬೇಕಾಷ್ಟು ಗೊತ್ತಿದೆ ನಮ್ಗೆ. ಆದ್ರಿಂದ ಸ್ಥಿರ ಸ್ಮರಣೆಗೆ ಏನಂತ ಕರೀತಾರೆ, ಚಿತ್ತ ಅಂತಾರೆ. ಅದಕ್ಕೆ ಸ್ಮರ ಅಂತ ಕರೀತಾರೆ. ಅದಕ್ಕೆ ಹೆಸರು ಬೇರೆ. ಎಲ್ಲಿದೆ ಇವ್ರದ್ದು? ಹೋದ ನಿಮಗೆ ಡೌಟ್ ಆಗಿದೆ, ಇದರಿಂದ ಆಗಿರ್ತದೆ. ಸ್ಮರಣೆಗೆ ಚಿತ್ತ, ಸ್ಮರಣೆಗೆ ಸ್ವರವೆಂದು ಸರಿ ಇದೆ ಇವ್ರು ಬರೆದಿರೋದು. ಏನಂದ್ರೆ ಅಸ್ಥಿರವಾದ ಸ್ಮರಣೆಗೆ ಚಿತ್ತ ಅಂದ್ರೆ ಹೀಗೆ ಬರಿಬೇಕದನ್ನ. ಚಿತ್ತದಲ್ಲಿ 2 ಭಾಗ ಇದೆ.
ಒಂದು ಬರೀ ಚಿತ್ತ ಅಂತ ಹೇಳಿದ್ರೆ ಅಸ್ಥಿರ ಸ್ಮರಣೆ, ಸ್ಮರ ಅಂದ್ರೆ ಸ್ಥಿರ ಸ್ಮರಣೆ. ಇಲ್ಲ ನೋಡಿ ಮುಂದೆ, ಸ್ಥಿರ ಸ್ಮರಣಂ ಸ್ಮರಃ, ಸ್ಥಿರ ಸ್ಮರಣಂ ಸ್ಮರಃ, ಅಸ್ಥಿರಂ ಚಿತ್ತಂ, ಅಷ್ಟೇ. ಅರ್ಥ ಆಯ್ತಾ? ಸ್ಮರಣೆ ಎರಡು ಭಾಗ, ಒಂದು ಸ್ಥಿರ ಸ್ಮರಣೆ ಅದಕ್ಕೆ ಚಿತ್ತ ಅಂತ ಅಲ್ಲ, ಅದೇನು ಅಸ್ಥಿರ ಸ್ಮರಣೆ ಅದು ಚಿತ್ತ ಅಂತಾರೆ. ಸ್ಥಿರ ಸ್ಮರಣೆಗೆ ಸ್ಮರ ಅಂತ ಕರೀತಾರೆ. ಹಸಿರು ಚಿತ್ತದಲ್ಲೇ ಭಾಗ ಮಾಡಿದ್ರು ಕಂಪಾರ್ಟ್ಮೆಂಟ್. ಚಿತ್ತ ಅನ್ನೋದು ಒಂದೇ, ಅದರೊಳಗೆ ಎರಡು ಭಾಗ, ಸ್ಥಿರ ಸ್ಮರಣೆ ಬೇರೆ, ಅಸ್ಥಿರ ಸ್ಮರಣೆ ಬೇರೆ. ಅಸ್ಥಿರ ಸ್ಮರಣೆ ಅಂದ್ರೆ ಏನು? ಆ ಕಾಲಕ್ಕೆ ಇದ್ರೆ ಸಾಕು. ಸ್ಥಿರ ಸ್ಮರಣೆ ಯಾವಾಗಲೂ ಇರ್ಬೇಕಾದ್ರು. ಅದು ಸೂಕ್ಷ್ಮ ವಿಚಾರಗಳಿವೆ. ಯಾತಕ್ಕೆ ಹೇಳಿ ಉಪನಿಷದಲ್ಲಿ ಬಂತ ಪದ ಬಂತಲ್ಲಿ ಯಾಕೆ ಬಂತಂದ್ರೆ ವ್ಯತ್ಯಾಸ ತೋರ್ಸಕ್ ಬಂತು, ಇಲ್ಲದವ್ರು ಹೇಳ್ಬೇಕಾಗಿದ್ದಿಲ್ಲ. ಉಪನಿಷತ್ತಿನ ಮಾತು ಹೇಳ್ಬೇಕಾದ್ರೆ ಅದು ಕ್ಲಾರಿಟಿ ಬೇಕಂತ ತಿಳಿಸಿದ್ರು. ಯಾವ್ದಾಯ್ತು ಈಗ? ಇನ್ನೂರ 306. ಆಯ್ತು. ಆಮೇಲೆ ಇನ್ನೊಂದು ಪದ ಬಂತಲ್ಲಿ, ವೇದನ ಮತ್ತು ವಿದ್ವತ್ ಅಂತ ಬಂತು. ವಿದ್ವತ್ ಅದು ವಿಶೇಷ ಜ್ಞಾನ ಇದ್ದರೆ ವಿದ್ವತ್ ಅಂತ ಕರೀತಾರೆ. ವಿದ್ವಾಂಸ ಅನ್ನೋ ಪದಕ್ಕೆ ಆಗ ಉಪಯೋಗಿಸ್ಬೇಕು ಅಂತ ಅರ್ಥ. ಮೋಕ್ಷೇ ಯಸ್ಮಿನ್ ಪ್ರವೇಶ, ಅಲ್ಲಿಗೆ ಹೊತ್ತಾಗಿದೆ. ನಾಳೆ ಈ ಭಾಗ ಎಷ್ಟು ವಿಷಯ ಹೇಳಿದ್ದಾರೆ, ನೋಟ 2 ಪುಟದಲ್ಲಿ ಅಂದ್ರೆ ಇಡೀ ಶಾಸ್ತ್ರಾರ್ಥ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ.